ಎಂತಾಯ್ತು 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 ಈ ಕಲ್ಲ ಅದು ಎಂತದಾಗಿ ಚಂದ ಆಗಿದೆ ಕಟ್ಟಿಂಗ್ ನೋಡಿ. ಈಗ ನೋಡುವಾಗ ಖುಷಿ ಖುಷಿ ಆಗ್ತದೆ. ಈಗ ನಿಮ್ಗೆ ಹುಡುಗಿಯರೆಲ್ಲ ಫ್ಲಾಟ್ ಆಗಿ ಬೀಳ್ತಾರೆ. ಇರ್ಬೋದು ದೊಡ್ಡ ಆಕ್ಸಿಡೆಂಟಾ ಚಿಕ್ಕ ಆಕ್ಸಿಡೆಂಟಾ ಯಾವ್ದು ಆಕ್ಸಿಡೆಂಟ್ ಆದ್ರೂ ಪರವಾಗಿಲ್ಲ, ಜೀವಕ್ಕೆ ಹಾನಿ ಆಗದಿದ್ರೆ ಸಾಕಲ್ಲ. ವಸಂತ ರೋಡಲ್ಲಿ ಹೋಗ್ತಾ ಹೋಗ್ತಾ ರೈಟ್ ಸೈಡ್ಗೆ ತೆಗಿಬೇಕಾದ್ರೆ ಒಂದು ನಿಲ್ಲಿಸುದು ಎಂತದಿಲ್ಲ, ಅಲ್ಲಿಗೆ ಇಂಡಿಕೇಟರ್ ಹಾಕಿ ತಿರುಗಿಸಿ ಆಯ್ತು. ಒಂದು ವೇಳೆ ದನದಾಗಿ ಹೋಗಿ ತಿರುಗಿಸಿ ಆಯ್ತು, ಮತ್ತೆ ಕೇಳಿದ್ರೆ ಇಂಡಿಕೇಟರ್ ಹಾಕಿದ್ದೇನೆ ಅಂತ. ಮುಂಚೆಯವರೆಲ್ಲ ಇದ್ರಲ್ಲ ವಸಂತನ್ನ, ಹಿರಿಯರ ಕಾಲದಲ್ಲಿ ಪುರಾತನ ಕಾಲದಲ್ಲಿ ನಡೆದು ಬಂದಿರುವಂತಹ ಒಂದು ಪದ್ಧತಿ ಆ ಥರ ಹೇಳ್ಬೋದು. ಎಂತೆಂಥ ದೊಡ್ಡ ದೊಡ್ಡವರಿಗೆ ಮಾಟ ಮಂತ್ರ ಮಾಡಿ ಎಂತೆಂಥದ ವಶೀಕರಣ ಮಾಡಿಕೊಂಡಿದ್ದಾರೆ. ಆಗಿರುವಾಗ ನಮ್ಮಂತಹ ಜನರಿಗೆ ಮಾಟ ಮಂತ್ರ ಮಾಡುವುದಿಲ್ಲ ಅಂತ ಯಾವ ಗ್ಯಾರಂಟಿ? ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಿಡಿಯೋಗಳು ಬರದೆ ತುಂಬ ದಿನಗಳಾಯಿತು. ವಿಷಯ ಏನು, ನಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳು ನಮ್ಮ ರೆಗ್ಯುಲರ್ ಆಗಿ ವಿಡಿಯೋ ನೋಡುವ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ಗೊತ್ತುಂಟು ಎಂತೆಂಥ ವಿಷಯ ಆಗಿದೆ ಅಂತೇಳಿ. ಅದನ್ನು ಯೋಚನೆ ಮಾಡ್ತಾ ಕೂತ್ರೆ ಮತ್ತೆ ವ್ಲಾಗ್ ಮಾಡಲಿಕ್ಕೆ ಎಲ್ಲ ಕೆಲಸ ಸಹ ಇಲ್ಲ, ಆ ಥರ ಆಗ್ತದೆ. ಮುಂಚೆ ನನಗೆ ಇಷ್ಟು ಚಿಕ್ಕ ಫ್ಯಾಮಿಲಿ ಇತ್ತು, ಕುಟುಂಬ ಇಷ್ಟೇ ಚಿಕ್ಕ ಇತ್ತು. ಈಗ ಇಷ್ಟಾಗಿದೆ. ನೀವೆಲ್ಲ ನನ್ನ ಈಗ ಕುಟುಂಬ ಇದ್ದಾಗೆ. ನನ್ನ ಸಬ್ಸ್ಕ್ರೈಬರ್ಗಳು ಯಾರಿದ್ದಾರೆ, ನನ್ನ ವಿಡಿಯೋಗಳು ಯಾರೆಲ್ಲ ನೋಡ್ತಾರೆ ಅವರೆಲ್ಲ ನನ್ನ ಕುಟುಂಬ ಇದ್ದಾಗೆ. ಅದಕ್ಕೋಸ್ಕರ ಎಂತ ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ಎಂತ ನಡೀತದೆ ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರುವುದೇ. ಇವರು ನಮ್ಮ ಮ್ಯಾನೇಜರ್ ನೋಡಿ, ಇವರು ಮಂಗಾಟ ಮಾಡೋದು, ಮಂಗಾಟ ಇವರದ್ದು ದೊಡ್ಡ ಎಂತ ಎಂತಾಯ್ತು ಮ್ಯಾನೇಜರಿಗೆ ನಮ್ಮ ಜೊತೆ ಇವತ್ತು ಬರ್ತಾ ಇರೋದು ವಸಂತನ. ಎಂತ ವಸಂತನ? ಎಲ್ಲಿಗಾದ್ರೂ ಹೋಗುವ ಬನ್ನಿ. ಆಯ್ತಾಯ್ತು ಬನ್ನಿ ಹೋಗುವ. ನಾವು ಬರುದಾ? ಧರ್ಮಕ್ಕೆ ಬೇಕಾದ್ರೆ ಇದ್ದಾರೆ ಇವರು, ಯಾರಿಗೆ ಕೂಡ ಕೊಡ್ತೇವೆ. ಇವತ್ತು ನಮ್ಮ ಜೊತೆ ವಸಂತನ್ನ ಬರ್ತಿದ್ದಾರೆ ಲೈನಿಗೆ. ಧರ್ಮಕ್ಕೆ ಕೊಡ್ತೇವೆ, ತಗೊಳ್ಳಿ. ನಿಮ್ಗೆ ಬೆಲೆನೇ ಇಲ್ಲಲ್ಲ ವಸಂತನ್ನ. ಆ ಜನ ಬೆಲೆ ಇಲ್ಲದಾಗೆ ಮಾಡಿತ್ತಲ್ಲ ನಿಮ್ಗೆ. ಎಂತದ್ದು ನೀವೆಂತ ನೀರೆಲ್ಲ ತಗೊಂಡು ಬಂದದ? ನೀವೇ ನೀರೆಲ್ಲ ತಗೊಂಡು ಬಂದದ? ದೊಡ್ಡದು ನನಗೆ ನೀರನ್ನು ಇಲ್ಲಿ ಇಟ್ಕೊಳ್ವಾ? ನೀರನ್ನು ಇಟ್ಕೊಂಡು ಸೀದಾ ಇಲ್ಲಿಂದ ಒಂದೇ ಸ್ಟ್ರಕ್ಚರ್ ಸೀದಾ ಹೋಗುವ. ಬನ್ನಿ ಹೋಗುವ, ಕೂತ್ಕೊಳ್ಳಿ. ಎಂತ ಕಂಪನಿಯಿಂದ ಬಿಟ್ಟವರು ಸೀದಾ ಈಗ ಲೈನಿಗೆ ಹೋಗ್ತಾ ಇದ್ದೇವೆ. ಉಜಿರೆ ಹತ್ರ ಬಂದ್ವಿ. ಇನ್ನು ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ವಸಂತನ ಎಂತ ಬಾರಿ ಚಂದ ಆಗಿದ್ದೀರಾ, ಕೂದಲೆಲ್ಲ ತೆಗೆದು ಗಡ್ಡೆಲ್ಲ ತೆಗೆದು. ಚಂದ, ನೀವು ಚಂದ ಇಲ್ಲ ಅಂತ ನಮಗೆ ಚಂದ ಕಾಣಿಸಿದ್ರೆ ಯಾರು ಹೇಳಿದ್ದು ನೀವು ಚಂದ ಇಲ್ಲ ಅಂತ? ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ಗೊತ್ತುಂಟ? ನಿಮ್ಮನ್ನು ನೀವೇ ಚಂದ ಇಲ್ಲ ಅಂತ ಹೇಳಿದರೆ ಮತ್ತೆ ಬೇರೆಯವರು ಚಂದ ಅಂತ ಹೇಗೆ ಹೇಳ್ತಾರೆ? ಎಂತ ಸಂತನ್ನ. ಮೊನ್ನೆಯಿಂದ ವೀಡಿಯೋಗಳು ಬರ್ತಾ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನು ಇವತ್ತಿನಿಂದ ರೆಗ್ಯುಲರ್ ಆಗಿ ವಿಡಿಯೋ ಬರ್ತದೆ. ಈಗ ಉಜಿರೆ ಸರ್ಕಲ್ ಹತ್ರ ಬಂದ್ವಿ ನೋಡಿ. ಇದೇ ನಮ್ಮ ಉಜಿರೆ ಸರ್ಕಲ್. ಇದನ್ನು ನೋಡಿದ್ದೀರಿ ನೀವು, ಆದರೆ ಇದನ್ನು ತೋರಿಸದೆ ತುಂಬ ದಿನಗಳಾಯ್ತು. ಇಲ್ಲಿ ಎಂತ ಬ್ಲಾಕ್ ಆದದ್ದು ಮಾರೆ? ಎಂತ ಸಂತನ್ನ ಈ ಥರ ಬ್ಲಾಕ್ ಆಗಲಿಕ್ಕೆ ಇಲ್ಲಲ್ಲ ಇಲ್ಲಿ. ಪೊಲೀಸ್ನವರು ಹಿಡಿತಾ ಇದ್ದಾರೆ ಅದಕ್ಕೋಸ್ಕರ. ಉಜಿರೆಯಲ್ಲಿ ಯಾವ ಥರ ಜಾಮ್ ಆಗಿದೆ ಅಂತ ಹೇಳಿದರೆ, ಎದುರಲ್ಲಿ ಎಂಥದ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೆ. ಇವರು ಹೇಳಿದರು, ಟ್ರಾಫಿಕ್ ಪೊಲೀಸ್ ಹೇಳಿದರು ನಮ್ಮ ಹತ್ರ. ಎಂತ ಅಂತ ನೋಡುವ, ಎಂತಾಗಿರ್ಬೋದು? ದೊಡ್ಡ ಆಕ್ಸಿಡೆಂಟಾ ಚಿಕ್ಕ ಆಕ್ಸಿಡೆಂಟಾ? ಯಾವುದೇ ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ, ಜೀವಕ್ಕೆ ಹಾನಿ ಆಗದಿದ್ದರೆ ಸಾಕಲ್ಲ ವಸಂತ, ಅಷ್ಟೇ. ಎಂತ ಆಗಿದೆ ಅಂತ ಗೊತ್ತಿಲ್ಲ, ಮುಂದೆ ನೋಡುವ. ಎಂತ ಆಕ್ಸಿಡೆಂಟ್ ಆಗಿದೆ ಅಂತ ನೋಡಬೇಕು. ಈಗ ಪೊಲೀಸ್ನವರಿದ್ದಾರೆ. ಎಲ್ಲಿ ಮಾರೆ ಆಕ್ಸಿಡೆಂಟೇ ಇಲ್ಲ, ಗಾಡಿ ಎಂಥದಿಲ್ಲಲ್ಲ, ಎಂಥದ್ದು ಆಕ್ಸಿಡೆಂಟೇ ಆಗಲಿಲ್ಲ. ಆ ಕಡೆ ಕೂಡ ಇಲ್ಲ, ಈ ಕಡೆ ಕೂಡ ಇಲ್ಲ. ಎಂಥ ಆಕ್ಸಿಡೆಂಟ್ ಆಗಿ ಎಂಥದ್ದಿಲ್ಲ. ನಾವು ಹೋಗುವ. ಆಕ್ಸಿಡೆಂಟ್ ಆಗಿ ಸುಮ್ಮನೆ ಹೇಳಿದ ಹಾಗಾದರೆ
ಎಂಥದ್ದು ಇವತ್ತಿನಿಂದ ರೆಗ್ಯುಲರ್ ಆಗಿ ವಿಡಿಯೋ ಬರ್ತದೆ. ಹೀಗೆ ಕುತ್ಕೊಂಡ್ರೆ ಆಗುದಿಲ್ಲಲ್ಲ ವಸಂತನ ವಿಡಿಯೋ ಮಾಡದೆ ಕುತ್ಕೊಂಡ್ರೆ ನಮ್ಗೆ ಬೋರ್ ಆಗ್ತದೆ. ಹೌದು ಮಾರ್ರೆ, ಅದೆಂಥದ್ದು ಇದು ಸಿಂಗಲ್ ಡಬಲ್ ಹೋಗ್ತಿತ್ತಲ್ಲ ಆ ಕಡೆ ಈ ಕಡೆಯಿಂದ ಗಾಡಿ, ಅದಕ್ಕೋಸ್ಕರ ಸಿಂಗಲ್ ಲೈನ್ ಮಾಡ್ಲಿಕ್ಕೆ ಹೇಳಿದಾಗಿರ್ಬೋದು ಆಕ್ಸಿಡೆಂಟ್ ಆಗಿದೆ ಅಂತ. ಎಂತ ಗೊತ್ತಿಲ್ಲ. ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ನೋಡಿ. ಆದಷ್ಟು ಬೇಗ ಬೇಗ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಎಲ್ಲ. ಒಳ್ಳೆಯದು, ಆದಷ್ಟು ಬೇಗ ಆದರೆ ನಮಗೆ ಸಹ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಲ್ಲ ವಸಂತ. ಹೋಗುವವರಿಗೆ ಬರುವವರಿಗೆಲ್ಲ ಒಳ್ಳೆಯದು. ನನಗೆ ಗೊತ್ತಿಲ್ಲ, ನಾನು ಅದೇ ನೋಡ್ಕೊ, ನಾನು ಅದಕ್ಕೆ ವಿಡಿಯೋ ತೆಗ್ದದ್ದು ಯಾರು ಆಕ್ಸಿಡೆಂಟ್ ಎಂತ ಅದ ಅಂತ. ಎಂತದ ನಾನು ಸಹ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಂಡೆ. ಅಲ್ಲಿ ಎದುರುಗಡೆ ಒಂದು ಗಾಡಿ ಬರ್ತದೆ ನೋಡಿ, ಅದು ವಿನಾಯಕದವರದು. ಅಲ್ಲಿಂದ ರೆಗ್ಯುಲರ್ ಆಗಿ ಅಕ್ಕಿ ಎಲ್ಲ ತರ್ತೇವೆ ನಾವು. ಈಗ ಎಲ್ಲಿಂದ ಸೀದಾ ಹೋಗುವ, ಆದಷ್ಟು ಬೇಗ ಲೈನ್ ಮುಗಿಸಿ ಬರಬೇಕು. ಇವತ್ತು ಶಿಶಿಲಕ್ಕೆ ಹೋಗ್ಲಿಕ್ಕೆ ಉಂಟು, ಒಂದು ಅಂಗಡಿಗೋಸ್ಕರ ಹೋಗ್ಬೇಕು. ಅದನ್ನೆಲ್ಲ ಮುಂದೆ ತೋರಿಸ್ತೇನೆ ನಿಮಗೆ. ಗಾಡಿಯಲ್ಲಿ ಡೀಸೆಲ್ ಇಲ್ಲ, ಒಂದು 3 ಗುಟ್ಟಿ ಖಾಲಿಯಾಗಿದೆ ನೋಡಿ. ನಿನ್ನೆ ಲೈನಿಗೆ ಹೋದವರು ಹಾಕಿಸ್ಲಿಲ್ಲ ಅಂತೆ. ಓನರ್ ಹತ್ರ ಹೇಳಿದೆ, ಇದು ನಡೀತದೆ, ಇಷ್ಟರಿಂದ ಹೋಗಿ ಬರ್ಬೋದು, ಆದರೆ ಕೂಡ ಹೇಳ್ಬೇಕಲ್ಲ ವಸಂತನ. ಇಲ್ಲದಿದ್ದರೆ ನಾವೆಂತಾದರೆ ಮಾಡಿದೆ ಅಂತ ಅದನ್ನು ಅಂದ್ಕೊಳ್ತಾರೆ. ಮತ್ತು ಅದಕ್ಕೋಸ್ಕರ ಮೊದಲೇ ಹೇಳಿಟ್ಟಿದ್ದೇನೆ. ಮತ್ತು ನಾನು ನಿನ್ನೆ ರಜೆ ಇದ್ದದ್ರಿಂದ ನಾನು ಇವತ್ತು ಹೊಸ ಗಾಡಿಯಲ್ಲಿ ಬರ್ತಿದ್ದೇನೆ. ಇನ್ನೊಂದು ಗಾಡಿ, ಇನ್ನೊಬ್ಬರು ಡ್ರೈವರು ಹಳೆ ಗಾಡಿಯಲ್ಲಿ ಪುತ್ತೂರು ಕಡೆ ಹೋಗಿದ್ದಾರೆ. ನಾನು ಇಲ್ಲದಿದ್ದರೆ ಹಳೆ ಗಾಡಿಯಲ್ಲಿ ಬರುವುದು. ಆ್ಯಕ್ಚುಲಿ ವಿಷಯ ಏನಾಯ್ತು ಅಂತ ಹೇಳಿದರೆ, ನಮ್ಮ ಹಳೆ ಗಾಡಿದ್ದು ಟಯರು, ಲೆಫ್ಟ್ ಸೈಡ್ ಟಯರ್, ಒಂದು ಹಿಂದುಗಡೆದು ಟಯರ್ ಏರ್ ಬಂದಿದೆ, ಮತ್ತು ಫುಲ್ ಫ್ಲ್ಯಾಟ್ ಆಗಿದೆ. ಅದಕ್ಕೋಸ್ಕರ ಈ ಲೈನಲ್ಲಿ ಬಂದರೆ ಈಗ ನೋಡಿ, ಇಲ್ಲಿಂದ ಸೀದಾ ಹೋಗ್ಬೋದು, ಇಲ್ಲಿ ಮೆಕ್ಯಾನಿಕ್ಗಳು ಸಿಗ್ತಾರೆ. ಒಳಗಿಂದ ಹೋದರೆ, ಈಗ ನಾನೀಗ ನೆರಿಯಾಗಿ ಒಳಗಡೆಯಿಂದ ಹೋದರೆ, ಕಾಯರ್ ತನಕ ಎಲ್ಲ ಹೋದರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಮತ್ತು ಅದು ಹಳ್ಳಿ ಪ್ರದೇಶ, ಎಲ್ಲಿ ಎಂತ ಆದರೂ ಕೂಡ ಒಬ್ಬರು ಕೇಳುವವರಿಲ್ಲ, ಎಂಥದಿಲ್ಲ. ಅಲ್ಲಿ ಜನಸಂಚಾರ ಕೂಡ ಕಮ್ಮಿ. ಅದಕ್ಕೋಸ್ಕರ ಆ ಗಾಡಿ ಬೇಡ. ಒಂದು ವೇಳೆ ಆ ಟೈರ್ ಬ್ಲಾಸ್ಟ್ ಆದರೆ ಮತ್ತೆ ನಾವು ಮೇಲೆ ನೋಡಬೇಕು. ಅವತ್ತೊಮ್ಮೆ ನಮ್ಮ ಗಾಡಿ ಸ್ವಲ್ಪ ಶಾರ್ಟ್ ಎಲ್ಲ ಆಗಿ ಸ್ವಲ್ಪ ಬೆಂಕಿ ಎಲ್ಲ ಬಂದು ಆ ಲೈನಲ್ಲಿ ನರಕ ಬಂದದ್ದು ನನಗೆ ಸಾಕಾಗಿ ಹೋಯ್ತು ಅವತ್ತು. ನೀವು ಬಂದದ್ದಾ? ಯಾರು ಬಂದದ್ದು? ನೀವು ಬಂದದಲ್ಲ, ರಾಘವಣ್ಣ ಬಂದದ್ದು. ಆಗ ಗಾಡಿ ಸ್ವಲ್ಪ ಬೆಂಕಿ ಎಲ್ಲ ಬಂದಿತ್ತು ಗಾಡಿಯಲ್ಲಿ. ಆವಾಗಿದ್ದು ನರಕ ನೋಡಿದರೆ ಮತ್ತೆ ಭಯ ಆಗ್ತದೆ. ಅದಕ್ಕೋಸ್ಕರ ಗಾಡಿಯೇ ಬೇಡ ಅಂತ ಹೇಳಿದೆ. ಕಕ್ಕಿಂಜೆ ಪಾಸ್ ಮಾಡಿಕೊಂಡು ಸೀದಾ ಚಾರ್ಮಾಡಿ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಬರುವಾಗ ಹಾಕುವ, ಎಂತ ಮಾಡೋದು? ಬರುವಾಗ ಆ ಕಡೆ ಅಲ್ಲ, ಅದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಅಲ್ಲಿ ಮತ್ತೆ ಈ ಕಡೆ ಮತ್ತೆ ತಿರುಗಿಸಿ ಆ ಕಡೆ ಹೋಗ್ಬೇಕು, ಅದು ಬೇಕಾ? ಅದಕ್ಕಿಂತ ಬರುವಾಗನೇ ಹಾಕುವ. ಲೆಫ್ಟ್ ಸೈಡ್ ರೈಟ್ ಸೈಡ್. ಹಾಂ. ಮತ್ತು ಇನ್ನೊಂದು ವಿಷಯ, ವಿಡಿಯೋ ಮಾಡಲಿಕ್ಕೆ ಕಾರಣ ಅದು. ಈಗ ವಿಡಿಯೋ ತೆಗಿಲಿಕ್ಕೆ ಕಾರಣ ಅದೇ. ಎಂತಂತ ಹೇಳಿದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ವಿಚಾರ ಬಳಗ ಅಂತ ಯಾರೋ ಒಬ್ಬರು ಇದ್ದಾರೆ. ಮೊನ್ನೆದೊಂದು ವಿಡಿಯೋ ಮಾಡಿದ್ವಿ ನಾವು ವಾಮಾಚಾರದ ಬಗ್ಗೆ. ಅದಕ್ಕೆ ಅವರು ಕಮೆಂಟ್ ಹಾಕಿದ್ರು, ಅದೆಲ್ಲ ಮೂಢನಂಬಿಕೆ, ಅದು ಇದು ಅಂತೇಳಿ. ಫಸ್ಟ್ ಆಫ್ ಆಲ್ ನಾವು ಕೂಡ ಮೂಢನಂಬಿಕೆಗಳನ್ನೆಲ್ಲ ನಂಬುವುದಿಲ್ಲ. ಆದರೂ ಕೂಡ ನಮ್ಮ ಮನೆಯಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳು, ನಾನೀಗ ನಿಮ್ಮ ಹತ್ರ ಯಾವುದು ವಿಷಯ, ನಾನು ನನ್ನ ಈಗ ಬೆಕ್ಕಿದ್ದು ಮಾತ್ರ ವಿಷಯ ಹೇಳಿದ್ದಷ್ಟೇ. ಬೇರೆ ಎಂತೆಂಥದ್ದು ನಡೆದಿದೆ ಅದನ್ನೆಲ್ಲ ನಿಮ್ಮ ಹತ್ರ ಹೇಳಲಿಲ್ಲ. ಮತ್ತು ಈ ಮಾಟ ಮಂತ್ರಗಳನ್ನೆಲ್ಲ ನಂಬಬಾರ್ದಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದೆಲ್ಲ ಪುರಾತನ ಕಾಲದಿಂದ, ಯಾವಾಗ ನಮ್ಮ ಈಗ ಮುಂಚೆಯವರೆಲ್ಲ ಇದಲ್ಲ ವಸಂತನ್ನ, ಹಿರಿಯರ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ನಡೆದು ಬಂದಿರುವಂತಹ ಒಂದು ಪದ್ಧತಿ, ಆ ಥರ ಹೇಳ್ಬೋದು. ಎಂತೆಂಥ ದೊಡ್ಡವರಿಗೆ ಮಾಟ ಮಂತ್ರ ಮಾಡಿ ಎಂತೆಂಥದ ವಶೀಕರಣ ಮಾಡಿಕೊಂಡಿದ್ದಾರೆ. ಆಗಿರುವಾಗ ನಮ್ಮಂತಹ ಜನರಿಗೆ ಮಾಟ ಮಂತ್ರ ಮಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ಮತ್ತೆ ಅದೇ ಅದೊಂದು ಹೇಳಲಿಕ್ಕಿತ್ತು. ನಾವು ಕೂಡ, ನೀವೀಗ ಮೂಢನಂಬಿಕೆಗಳು ನಂಬ್ತೀರಾ? ನಾವು ಸಹ ನಂಬುದಿಲ್ಲ. ಆದರೆ ಕೆಲವೊಂದು ಕೆಲವೊಂದು ವಿಚಾರಗಳು, ಕೆಲವೊಂದು ವಿಷಯಗಳು
ನಂಬಿಸುವುದಲ್ಲ, ನಮ್ಮನ್ನು ಎಂತ ಮಾಡ್ತೇವೆ ಅಂತ ಹೇಳಿದರೆ ನಂಬಲೇಬೇಕಾದ ಪರಿಸ್ಥಿತಿಗೆ ತಂದು ಬಿಡ್ತದೆ. ಹಾಗೆ ಪರಿಸ್ಥಿತಿ ಬರುವಾಗ ನಾವು ನಂಬಲೇಬೇಕು. ಅದಕ್ಕೋಸ್ಕರ ಬೇಜಾರು ಮಾಡ್ಕೊಳ್ಬೇಡಿ. ನಾನು ನನ್ನ ವಿಷಯ ಹೇಳಿದ್ದು, ನಮ್ಮ ಮನೆಯಲ್ಲಿ ತುಂಬ ತೊಂದರೆಗಳು ನಡೆದಿದೆ, ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಈಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಚಾರ್ಮಾಡಿ ಚೆಕ್ ಪೋಸ್ಟ್. ನಮ್ಮ ಮನೆಯಲ್ಲಿ ನಾವೇ ಹೊಂಡ ತೆಗೆದು ಅದರಲ್ಲೆಲ್ಲ ತಗಡು ಗಿಗಡೆಲ್ಲ ಹಾಕಿ ನಮ್ಗೆ ಹುಚ್ಚು ಉಂಟಾ? ಹಾಂ, ಕರೆಕ್ಟ್ ಹೇಳಿದೆ ಈ ಮಾತು. ನಮ್ಮ ಮನೆಯಲ್ಲಿ ನಾವೇ ಒಂದು ಹೊಂಡ ಮಾಡಿ ಅದಕ್ಕೆ ತಗಡು ಮತ್ತೆ ಇದು ಭಸ್ಮದ ಕಟ್ಟೆ ಎಲ್ಲ ಹಾಕ್ಲಿಕ್ಕೆ ನಮ್ಗೆ ಹುಚ್ಚ. ಬಾಕಿ ಅವರು ಮಾಡಿದ್ರಿಂದಲ್ಲ ನಮ್ಗೆ ಅದು ನಂಬಿಕೆ ಬರುದು, ಅದು ಸಿಕ್ಕಿದ್ರಿಂದ ನಂಬಿಕೆ. ನಮ್ಗೆ ನಂಬಿಕೆ ಉಂಟಾ? ಇಲ್ಲ. ಅದು ಮುಂಚೆಯ ಕಾಲದಿಂದಲೂ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದರೆ ನಮಗೆ ಅನುಭವ ಆಗಿದೆ ಅಲ್ವ ಸಂತನ್ನ. ಕೆಲವೊಂದು ಮೂಢನಂಬಿಕೆಗಳು ಇರ್ತದೆ, ಅದನ್ನು ನಾವು ಸಹ ಎಂತ ಒಂದು ರೋಮದಾಗೆ ಬಿಟ್ಟು ಬಿಡ್ತೇವೆ. ಅದನ್ನು ಇಂಥದನ್ನೆಲ್ಲ ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ. ಮುಂದಿನ ಪರಿಸ್ಥಿತಿ, ಇವತ್ತಿನ ದಿನ ಮಾತ್ರ ಬದುಕಿದ್ರೆ ಸಾಕಾಗುದಿಲ್ಲ ಅಲ್ಲ, ಮುಂದಿನ ಜೀವನ ಅಂತ ಒಂದು ಉಂಟಲ್ಲ ನಮಗೆ. ಅದಕ್ಕೋಸ್ಕರ ಮಾಡುವ ತಯಾರಿಯನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಒಂದು ದಿನ ಬದುಕಿ ಇವತ್ತೇ ಸಾಯುವುದಾದ್ರೆ ಅದೆಲ್ಲ ಬೇಡ ನಮಗೆ. ಒಂದೇ ದಿನ ಮನುಷ್ಯ ಅಂತ ಹೇಳಿದ್ರೆ ಎಂತ ಉಂಟು, 4 ದಿವಸ ಬಾಳ್ವೆ ಮನೆಯಲ್ಲ ಅದೆಲ್ಲ ಮಾಡುದು. ಮತ್ತೆ ಬೇಕಾದ್ರೆ ಪ್ರೀತಿಯಿಂದ ಬಾಳುದು, ಇಲ್ಲದ್ರೆ ನನಗೆ ಆಗುದಿಲ್ಲಪ್ಪ ಅವನೊಟ್ಟಿಗೆ ಬಾಳ್ಲಿಕ್ಕೆ, ಬಿಟ್ಟು ಬಿಡುದು ಅಷ್ಟೇ. ಈಗ ಚಾರ್ಮಾಡಿ ಹತ್ರ ಬಂದ್ವಿ ನೋಡಿ. ಚಾರ್ಮಾಡಿ ಇದು ಗುಡ್ಡ ನೋಡಿ, ಗುಡ್ಡ ಯಾವ ಥರ ಉಂಟು ಗುಡ್ಡ. ಇಲ್ಲಿ ಒಳಗಡೆ ಎಲ್ಲ ಒಂದು ಮೊನ್ನೆ ಅಂಗಡಿ ಇತ್ತಲ್ಲ ಸಂತನ, ಅಲ್ಲಿಗೆಲ್ಲ ಇಲ್ಲ ಆಯ್ತಾ ಇವತ್ತು. ಇವ ಎಲ್ಲಿಂದ ಬರ್ತಾನೆ ನೋಡಿ ಬೋಳಿ ಮಗ. ಎಂತ ಸಂತ ಎಂತ ಈ ಥರ ಬಂದು ಮತ್ತೆ ಆಕ್ಸಿಡೆಂಟ್ ಎಲ್ಲ ಆದರೆ ಯಾರು ನೋಡ್ತಾರೆ? ಈ ವಿಡಿಯೋ ಹಿಡಿದಾಗ ಮುಖ ನೋಡಿ ಅಲ್ಲಿಗೆ ಸಪ್ಪಗೆ ಹಾಕ್ತಾರಲ್ಲ ಅವರು. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು, ಇಲ್ಲೊಂದು ಹೋಟೆಲ್ಗೆ, ಇದೊಂದು ಹೋಟೆಲ್ಗೆ ಅಷ್ಟೇ. ಇಲ್ಲಿಂದ ಹಾಕಿ ಮುಂದೆ ಸಿಗ್ತೇನೆ ನಿಮಗೆ. ವಸಂತಣ್ಣ ಯಾವುದಂತ ಗೊತ್ತಾಯ್ತಾ? ಯಾವುದು? ಒಂದೊಂಜಿ ಅವಂಜಿ ಬೇಗ ಪಾಡಿ. ಚಾರ್ಮಾಡಿಗೆ ಬಾಯಿ ಹೇಳುವ ಸಂದರ್ಭ. ಅಲ್ಲಿ ಒಂದು ಹೋಟೆಲ್ಗೆ ಹಾಕ್ಲಿಕ್ಕಿತ್ತು, ಇಲ್ಲಿ ಒಂದು ಹೋಟೆಲ್ಗೆ ಹಾಕ್ಲಿಕ್ಕಿತ್ತು. ಐಟಮ್ ಹಾಕಿದ್ರ ಬಚ್ಚಿತದ ಮತ್ತೆ? ಹಾಂ, ಮೊದಲು ಇಲ್ಲಿ ಒಂದು ಅಂಗಡಿಗೆ ಹಾಕ್ತಾ ಇದ್ವಿ, ಈಗ ಅಲ್ಲಿ ಸಹ ಇಲ್ಲ. ಕ್ಯಾಶ್ ಎಲ್ಲ ತಗೊಂಡು ಯಾವುದು ಬುಕ್ ಎಲ್ಲ ಚೇಂಜ್ ಆಗಿದೆ, ಚಿಕ್ಕದಾಗಿದೆ ಬುಕ್. ಲಾಸ್ ಅಲ್ಲಿ ಎಲ್ಲ ಮಾರ್ರೆ. ಅದು ದೊಡ್ಡ ಬುಕ್ ಅದು ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ ಅದನ್ನು. ಅದಕ್ಕೆ ಚಿಕ್ಕ ಬುಕ್ಕೆ ಮಾಡಿತ್ತು. ಎಂತ ನಡು ರೋಡಲ್ಲಿ ಪರದಾಡುದು ಮಾರ ಸೆಕ್ಕೆ. ಒಂದು ಸೈಡಲ್ಲಿ ನಿಲ್ಲಿಸಿ, ಒಂದು ಸಭ್ಯತೆ ಇಲ್ಲ ಒಂದು ಗಾಡಿ ಬಿಡುವವರಿಗೆಲ್ಲ. ಅದು ಹೊಸ ಹುಡುಗನಲ್ಲ ಮಾರೆ, ಹೊಸ ಹುಡುಗ ಅಲ್ಲ. ಎಂತ ಒಂದು ಗಾಡಿ ಸೈಡ್ಗೆ ಹಾಕಿ. ಈಗ ಹೇಗೆ ಆಗಿದೆ ಅಂತ ಹೇಳಿದರೆ, ಈಗ ಸಡನ್ ಹೋಗ್ತಾ ಇರ್ತಾರೆ ನಡು ರೋಡಲ್ಲಿ, ಹೋಗ್ತಾ ರೈಟ್ ಸೈಡ್ಗೆ ತೆಗಿಬೇಕಾದ್ರೆ ಒಂದು ನಿಲ್ಲಿಸುದು ಎಂಥದಿಲ್ಲ. ಅಲ್ಲಿಗೆ ಇಂಡಿಕೇಟರ್ ಹಾಕಿ ತಿರುಗಿಸಿ ಆಯಿತು. ಒಂದು ವೇಳೆ ದಣದಾಗಿ ಹೋಗಿ ತಿರುಗಿಸಿ ಆಯಿತು, ಮತ್ತೆ ಕೇಳಿದರೆ ಇಂಡಿಕೇಟರ್ ಹಾಕಿದ್ದೀರಾ ಅಂತ. ಈಗ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಡ್ರೈವಿಂಗ್ ಹೇಗೆ ಇರ್ಬೋದು ಸಂತಾನ ನಿಮ್ಮ ಪ್ರಕಾರ? ಎಂತಂತ ಇಲ್ಲ, ಇದು ಇಂಡಿಕೇಟರ್ ಹಾಕಿದ್ದು ತಿರುಗಿಸಿದ್ರು. ಗಾಡಿ ಹಿಂದೆಯಿಂದ ಬರ್ತಾ ಉಂಟಾ ಅಲ್ಲ ಎಂತಾದ್ರೆ ಉಂಟ ಹಿಂದೆ ಗಾಡಿ ಎಂತ ನೋಡ್ಲಿಕ್ಕೇನೆ ಇಲ್ಲ. ಕೇಳಿದರೆ ಇಂಡಿಕೇಟರ್ ಹಾಕಿದ್ದಾರೆ, ನಿಮಗೆ ಕಣ್ಣು ಕಾಣೋದಿಲ್ವಾ ಅಂತ ಹೇಳ್ತಾರೆ. ಅಂಥವ್ರ ಹತ್ರ ಎಂತ ಮಾತಾಡೋದು, ಎಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಮುಂಚೆ ನಾವು ರೋಡ್ ಸೈಡಲ್ಲಿ ನಿಲ್ಲಿಸಿ ಹಾಕ್ತಾ ಇದ್ವಿ. ಇವತ್ತು ಉಪ್ಪೆಲ್ಲ ಉಂಟು, ಅದಕ್ಕೋಸ್ಕರ ಸೀದಾ ಒಳಗಡೆ ಬಿಟ್ಟರೆ ಒಂದೇ ಒಂದು ಪ್ರಾಬ್ಲಮ್, ತಿರುಗಿಸ್ಲಿಕ್ಕೆ ಜಾಗ ಇರೋದಿಲ್ಲ. ಅಲ್ಲಿ ನೋಡಿ ಯಾವ ಥರ ಗಾಡಿ ಇಟ್ಟಿದ್ದಾರೆ ಅಂತ. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಆ ಕಡೆ ಬಾರು, ಈ ಕಡೆಯಿಂದ ಅಂಗಡಿ. ಈ ಅಂಗಡಿಗೆ ಹಾಕಿ ಬರುವ ಎಂಥದಕ್ಕೆ ಎಂತ ಅಲ್ಲಿ ಐಟಮ್ ಹಾಕಿ ಆಗಲಿ ಬನ್ನಿ, ನನಗೆ ಬಚ್ತದೆ. ಅಲ್ಲಿಂದ ಬಿಟ್ಟವರು ಸೀದಾ ಈಗ ಕಕ್ಕಿಂಜಿ ಹತ್ರ ಬಂದಾಯಿತು ನೋಡಿ. ಕಕ್ಕಿಂಜಿ ಜಂಕ್ಷನಲ್ಲಿದ್ದೇನೆ. ಜಂಕ್ಷನ್ ಅಲ್ಲಿರೋದು ಎದುರುಗಡೆ. ಅಲ್ಲೊಂದು ಸ್ಕೂಟಿ ಕಾರೆಲ್ಲ ತಿರುಗ್ತಾ ಉಂಟು ನೋಡಿ, ಅಲ್ಲಿ ಜಂಕ್ಷನ್ ಇರೋದು. ಇಲ್ಲೊಂದು ಮಾತೃಶ್ರೀ ಜನರಲ್ ಸ್ಟೋರ್ ಅಂತ ಇತ್ತು, ಇದು ಸಹ ಹೊಸ ಅಂಗಡಿಯೇ. ಒಂದು 2-3 ವಾರದಿಂದ ಆರ್ಡ್ರ್ ಕೊಡ್ತಾ ಇದ್ದಾರೆ ನಮಗೆ. ಹಾಗಾಗಿ ಇನ್ನೂ ಇಲ್ಲಿ ಕಕ್ಕಿಂಜಲ್ಲಿ ಎಲ್ಲಿ ಸಹ ವೀಡಿಯೋ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ. ಕಕ್ಕಿಂಜೆ ಬಂದರೆ ಮಂಡೆ ಬಿಸಿ ಇದುವೆ, ನಿಲ್ಲಿಸಲಿಕ್ಕೆ ಒಂದದ್ದು ಅದು ಚಿಕ್ಕ ಪೇಟೆ ಆಗಿರೋದ್ರಿಂದ ಅದು ಪೇಟೆ ಉದ್ದ ಉಂಟು, ರೋಡ್ ಇಷ್ಟೇ ಚಿಕ್ಕ ಇರೋದು, ಅಗಲ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಒಂದು ಗಾಡಿ ನಿಲ್ಲಿಸಿ, ಒಂದು ಈ ರಿಕ್ಷಾದವರು ಬೈಕ್ನವರು ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗ್ತಾರೆ.
ಈ ಅಂಗಡಿದು ಬಾಗಿಲಲ್ಲಿ. ಅದು ಅಂಗಡಿಯವರು ಸಹ ಹೇಳಬೇಕು ಎಂಥದ್ದು ನಿಲ್ಲಿಸಬೇಡಿ ಅಂತ. ಯಾಕಂತ ಹೇಳಿದರೆ ಅವರು ಬಾಡಿಗೆ ಕಟ್ತಾರಲ್ಲ, ಅಂಗಡಿಯಲ್ಲಿ ನಿಲ್ಲಿಸುವಾಗ ವ್ಯವಹಾರಕ್ಕೆ ಸಹ ತೊಂದರೆ, ಅದನ್ನು ಹೇಳಬೇಕು. ಆದರೆ ಇಲ್ಲಿ ಯಾರು ಹೇಳೋದಿಲ್ಲ ಅಂತ ಅಂದ್ಕೊಳ್ತೇನೆ. ಇಲ್ಲದಿದ್ರೆ ಈ ಥರ ಬ್ಲಾಕ್ ಆಗಲಿಕ್ಕಿಲ್ಲ. ಅಲ್ಲಿ ಗಾಡಿ ಇದು ಮತ್ತೆ ಈ ಗಾಡಿ ಲೆಂತ್ ಜಾಸ್ತಿ ಇರೋದ್ರಿಂದ ಒಂದು 11-11.5 ಫೀಟ್ ಅಂತ ಉಂಟು ಉದ್ದ ಅಂತ ಹೇಳಿದರೆ ಖಾಲಿ ಬಾಡಿ. ಅದಕ್ಕೋಸ್ಕರ ಇಲ್ಲಂತ ವಿಡಿಯೋ ಮಾಡೋದಿಲ್ಲ. ಇಲ್ಲಿಂದ ಕಕ್ಕಿಂಜೆ ಬಿಟ್ಟಾದ್ಮೇಲೆ ವಿಡಿಯೋ ಮಾಡ್ತೇನೆ. ವಸಂತನನ್ನು ಕಳಿಸಿದ್ದೆ, ವಸಂತನ ಬಂದರು. ಕ್ಯಾಶ್ ಕೊಟ್ರ 1270. ನಿಮ್ಮ ಮುಖದಲ್ಲಿ ಇದಾಗಿದೆ, ಎಂತಾಗಿದೆ? ಪೌಡ್ರ್ ಹಾಕಿದ್ದು ನೀವು ಆ ಕಡೆ. ಇದು ಯಾವ ಕಟ್ ವಸಂತನ ಅದು ಹೇಳಿ, ಯಾವ ಕಟ್ಟಿಂಗ್ ಮಾಡಿದ್ದು ನೀವು? ಎಂತ ಹೆಸರು ಕಟ್ಟಿಂಗ್? ನಾನು ಕಟ್ಟಿಂಗ್ ಅಂತ ಹೇಳಿಲ್ಲ, ಒಂದು ಹೋಗಿಲ್ಲ ಕಟ್ಟಿಂಗ್ ಮಾಡುವಂತ, ಕಟ್ಟಿಂಗ್ ಮಾಡಿ ಬಿಟ್ಟ. ನೋಡುವ ಈಗ ತಿರುಗಿ, ಇದು ಸ್ಲೋಪ್ ಕಟ್ ಅಲ್ಲ. ಮತ್ತೆ ನೀವು ಫುಲ್ ಶೇವಿಂಗ್ ಮಾಡಿಸ್ಲಿಲ್ವಾ? ಮಾಡಿಸಿದೆ. ಮತ್ತೆ ಗಡ್ಡ ಬಂದಾಯ್ತು ನಿಮಗೆ? ಆದಿತ್ಯವಾರ ಮಾಡಿದಲ್ಲ, ಶನಿವಾರ ಮಾಡಿದಲ್ಲ. ಮತ್ತೆ ನನಗೆ ಮಂಗಳವಾರ ಹೀಗೇನೆ ಇದ್ರ ನೀವು? ಮತ್ತೆ ಸೋಮವಾರ ಮಂಗಳವಾರ ನೀವು ನಿಮ್ಮನ್ನು ನೋಡ್ಲಿಲ್ಲ. ನೀವು ಬೇರೆ ಕೆಲಸ, ಇದಕ್ಕೆ ದಣಿಯವರ ಹತ್ರ ಕೆಲಸಕ್ಕೆ ಹೋಗ್ತಿದ್ರು. ನೀವು ಎಲ್ಲಿದ್ರಿ? ನೀವು ಕೂಡ ರಜೆ ಅಲ್ಲ? ಮಂಗಳವಾರ ಬಂದಿದ್ದಲ್ಲ. ಮಂಗಳವಾರ ನಮಗೆ ಕೆಲಸಕ್ಕೆ ಜಾಯ್ನ್ ಆದದಲ್ಲ ನಾವು. ಸೋಮವಾರ ರಜೆ ಅಲ್ಲ ಫ್ಯಾಕ್ಟ್ರಿಗೆ. ಹೌದು, ಅವ್ರು ತಿರುಪತಿಗೆ ಹೋದದಲ್ಲ, ಹಾಗೆ ಸೋಮವಾರ ರಜೆ. ನಾನು ಆದಿತ್ಯವಾರ ಶನಿವಾರ ಹೋಗುವ ಕಟಿಂಗ್ ಮಾಡಿ ಹೋದ. ನೀವಲ್ಲಿ ಇಳಿಸಿದ್ ಲಾಯ್ಲದಲ್ಲಿ. ಹೌದು, ಕರೆಕ್ಟ್. ನಾನು ನಿಮ್ಮನ್ನು ಬಿಟ್ಟೋದದ್ದು ಕರೆಕ್ಟ್. ಲಾಯ್ಲದಲ್ಲಿ ಬಿಟ್ಟು ಅದು ಎಂತದಾಗಿ ಚಂದಾಗಿದೆ ಕಟ್ಟಿಂಗ್. ನೋಡಿ, ಈಗ ನೋಡುವ ಖುಷಿ ಆಗ್ತದೆ. ಈಗ ನಿಮ್ಗೆ ಹುಡುಗಿಯರೆಲ್ಲ ಫ್ಲಾಟ್ ಆಗಿ ಬೀಳ್ತಾರೆ. ಇದು ಮುಗಿಯದ ನೆನಪು ವಿರಹಗಳೇ